ಉದ್ದ ಜಾಸ್ತಿ ಬರುತ್ತಲ್ಲ ಅದನ್ನು ಫೋಲ್ಡ್ ಮಾಡಿಕೊಂಡು ಅದಕ್ಕೆ ಕ್ಯಾನ್ವಾಸ್ ಕೊಟ್ಕೋಬೇಕು. ಈ ರೀತಿ ಕ್ಯಾನ್ವಾಸ್ ಕೊಟ್ಕೊಂಡು ಫೋಲ್ಡ್ ಮಾಡಿಕೊಂಡ್ರೆ ಸ್ಟಿಫ್ನೆಸ್ ಬರುತ್ತೆ, ಸೊಂಟ ಸ್ಟಿಫ್ನೆಸ್ ಬರುತ್ತೆ. ಅದಾದಮೇಲೆ ಅದರೊಳಗಿಂದನೇ ಲಾಡಿನ ಸೇರಿಸ್ಕೋಬೇಕು. ಪೆಟಿಕೋಟ್ಗೆ ಹೆಂಗೆ ಲಾಡಿ ಸೇರಿಸ್ಕೋತೀವೋ ಕಪ್ಪು ಇದೆಲ್ಲ ಹಾಕೊಂಡ್ರೆ ಅದು ಸೀರೆನ ಕಿತ್ತಾಕುತ್ತೆ, ಕಿತ್ತು ಅದು ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆ. ಹಂಗಾಗ್ಬಿಟ್ಟು ನಾನು ಲಾಡಿನೇ ಸೇರಿಸಿದ್ದೀನಿ, ಕ್ಯಾನ್ವಾಸ್ ಜೊತೆಗೆ ಲಾಡಿ ಸೇರಿಸ್ಕೊಂಡು ಹೊಲ್ದಿದ್ದೀನಿ ಎರಡು ಸೈಡನ್ನು. ಸೇಮ್ ಅದು ನಮ್ಮ ಸುತ್ತಳತೆ ತಗೊಂಡಾಗ ಸೊಂಟ ಸುತ್ತ ಅದು ಲಾಡಿ ಕೊಟ್ಟು ಫಿಟ್ಟಾಗಿ ಕೂರುತ್ತೆ. ಇಲ್ಲಿ ತೋರಿಸಿಲ್ಲ ಆ ಥರ ನೀವು ಸ್ಟಿಚ್ ಮಾಡಿಕೊಂಡ್ರೆ ಸಾಕು. ನೆರಿಗೆಯಿಂದ ಸ್ವಲ್ಪ ಪಕ್ಕಕ್ಕಾದಂಗೆ ಒಳಗಡೆಯಿಂದ ತಗೋಬೇಕು ಸೊಂಟ ಲಾಡಿ, ಮತ್ತು ಸುತ್ತ ಸೊಂಟ ಸುತ್ತ ಒಂದು ಲಾಡಿ ತೊಗೊಂಡ್ರೆ ಆಯಿತು. ಅದಾದ್ಮೇಲೆ ನರ್ಗೆ ಇಟ್ಕೊಂಡು ಮುಂದಕ್ಕೆ ಸೆರಗು ಬಂದೇ ಬರುತ್ತೆ. ಅದನ್ನು ಫಿಟ್ ಮಾಡಿರೋದೆಲ್ಲ ನಿಮ್ಗೆ ತೋರಿಸಿದ್ದೀನಿ. ಇದು ರೆಡಿ ಆಗಿರೋ ಅಂಥದ್ದು ನಿಮ್ಗೆ ತೋರಿಸ್ತಾ ಇರೋದು ಇವಾಗ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ.